ಥರ್ಡ್ ಸೆಮ್ಮಿಂದು ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಜೆಕ್ಟು BCS 304 ಸಬ್ಜೆಕ್ಟ್ ಕೋಡು. ಈ ವಿಡಿಯೋದಲ್ಲಿ ಎಲ್ಲ ಕ್ವೆಶನ್ ಪೇಪರ್ಸ್ ಅಂದರೆ 7 ಕ್ವೆಶನ್ ಪೇಪರ್ಸ್ ಇದಾವೆ. ಯಾವ್ಯಾವು ಅಂತಂದರೆ ಸಪ್ಲಿಮೆಂಟ್ರಿದು, ಪ್ರೀವಿಯಸ್ ಇಯರ್ದು ಮತ್ತು ಮೇಕಪ್ ಎಕ್ಸಾಮು, ಇದೊಂದು ಮಾಡಲ್ ಪೇಪರ್. ಇವಿಷ್ಟು ಓದಿದ್ರೆ ಸಾಕು ಅನಿಸುತ್ತೆ. ಇನ್ನು ಇದನ್ನು ಬಿಟ್ಟು ಮತ್ತೆ ಬೇರೆ ಸಪ್ಲಿಮೆಂಟ್ರಿ ಮೇಕಪ್ದು ಸಿಕ್ಕರೆ ಅದನ್ನು ಓದ್ಬೋದು. ಇದು ಫಸ್ಟು ಮಾಡಲ್ ಕ್ವೆಶನ್ ಪೇಪರ್. ಇದು ಒಂದೇ ಟೈಮ್ ಬಿಡ್ತಾರೆ ಅನಿಸುತ್ತೆ. ಇದು 23-24 ಬಿಟ್ಟಿದ್ದು ಮತ್ತೆ ಬಿಟ್ಟಿಲ್ಲ ಅನಿಸುತ್ತೆ. ಇದು ಮಾಡಲ್ ಪೇಪರು. ಇದು ಸಪ್ಲಿಮೆಂಟ್ರಿ ಜೂನ್-ಜುಲೈ 24 ಸಪ್ಲಿಮೆಂಟ್ರಿ ಪೇಪರ್. ಇದು ಡಿಸೆಂಬರ್ 24, Jan 25, ಡಿಸೆಂಬರ್ 23, Jan 24 ಸೀರಿಯಲ್ ವೈಸ್ ಹಾಕಿಲ್ಲ. ಜೂನ್-ಜುಲೈ 2025 ಎಕ್ಸಾಮ್ದು. ನೆಕ್ಸ್ಟು ಇದು ಮೇಕಪ್ ಎಕ್ಸಾಮಿಂದು ಜೂನ್-ಜುಲೈ 2025. 2024 ಮೇಕಪ್ ಎಕ್ಸಾಮ್ದು ಸಿಕ್ಕರೆ ಅದನ್ನು ರೆಫರ್ ಮಾಡ್ಬೋದು. ಜೂನ್-ಜುಲೈ 2024 ಪೇಪರ್. ಇದು ಲಾಸ್ಟ್ ಪೇಪರು. ಇದನ್ನೇ ರೆಫರ್ BCS 304 ಅಂತ ಕೋಡ್ ಇದ್ದದನ್ನು ಮಾತ್ರ ರೆಫರ್ ಮಾಡಿದ್ರೆ ಒಳ್ಳೆಯದು. ಬೇರೆದ್ರಲ್ಲಿ ಒಂದೊಂದು ಸಿಲೆಬಸ್ ಸೇಮ್ ಇದೆ, ಒಂದೊಂದು ಇರಲ್ಲ. ಬರೀ ಇದೇ ಕೋಡ್ ಇರೋದನ್ನೇ ಮಾಡಿದ್ರೆ ಸಾಕು. ಯಾಕಂದರೆ ಇವೇ ಒಂದು 7-8 ಪೇಪರ್ಸ್, 7-8 ಕ್ವೆಶನ್ ಪೇಪರ್ಸ್ ಇದಾವಲ್ಲ, ಅದಕ್ಕೆ. ಫಸ್ಟು ಮಾಡಲ್ 1ನಲ್ಲಿ ಡೇಟಾ ಸ್ಟ್ರಕ್ಚರು, ಡಯಾಗ್ರಾಮು, ಕ್ಲಾಸಿಫಿಕೇಷನ್ ಆಫ್ ಡೇಟಾ ಸ್ಟ್ರಕ್ಚರ್ ವಿತ್ ಎಕ್ಸಾಂಪಲ್. ಇದು KMP ಅಂತ ನನ್ನ ಕಾಲೇಜಲ್ಲಿ ಹೇಳ್ಕೊಡ್ತಾರೆ, ನಮ್ಮ ಕಾಲೇಜಲ್ಲಿ ಹೇಳ್ಕೊಡಲ್ಲ. ನೋಡ್ಕೊಳ್ಳಿ, ಅರ್ಥ ಮಾಡಿಕೊಂಡ್ರೆ ಈಸಿ ಇದೆ. ಪುಷ್ ಪಾಪ್ ಡಿಸ್ಪ್ಲೇ ಆಪರೇಷನು, ಸಿ ಪ್ರೋಗ್ರಾಮ್ ಅಂತ ಅಂದಾಗ, ಇಂಪ್ಲಿಮೆಂಟ್ ಅಂತ ಅಂದಾಗ ಕಂಪ್ಲೀಟಾಗಿ ಬರಿಬೇಕು. ಬರೀ ಫಂಕ್ಷನ್ ಅಷ್ಟೇ ಬರೆದು ಬಿಡಬಾರ್ದು. ಇಲ್ಲಿ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂದರೆ ಮೆಲಾಕು, ಕೆಲಾಕು ಮತ್ತು ರಿಯಲಾಕು. ಅದು ಇಂಪಾರ್ಟೆಂಟ್ ಕ್ವೆಶನ್. ಅದು ಇಲ್ಲಿ ಫಂಕ್ಷನ್ಸ್ ಇನ್ ಸಿ ಅಂತ ಕೇಳಿದಾರಲ್ಲ, ಬರೀ ಫಂಕ್ಷನ್ಸ್ ಅಷ್ಟೇ ಕೇಳಿದ್ದಾರೆ ಅಂದರೆ ಬರೀ ಫಂಕ್ಷನ್ಸ್ ಅಷ್ಟೇ ಬರೀಬೇಕು ಇವಕ್ಕೆ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನು, ಇದನ್ನು ಇವ್ಯಾಲ್ಯುವೇಟ್ ದಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತಂದರೆ ಲಾಸ್ಟಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಈ ಥರ ಸಮ್ ಹೇಗೆ ಮಾಡಬೇಕು ಅಂತಲೂ ಹೇಳಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಂತಂದರೆ ವೀಡಿಯೋ ಬಿಡೋದು ಲೇಟ್ ಆಗ್ಬೋದು ಸ್ವಲ್ಪ. ಫಸ್ಟ್ ಮಾಡಲ್ದು ಡೇಟಾ ಸ್ಟ್ರಕ್ಚರು, ಕ್ಲಾಸಿಫಿಕೇಷನು, ಆಪರೇಷನ್. ಫಸ್ಟು ಡೇಟಾ ಸ್ಟ್ರಕ್ಚರ್ದು ಆ ಕ್ಲಾಸಿಫಿಕೇಷನು, ಆಪರೇಷನ್ ಓದೋದು ಬೆಟರ್ ಫಸ್ಟ್. ಇಲ್ಲಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್. ಇದೂ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಇವ್ಯಾಲ್ಯುವೇಟ್, ಇದರಲ್ಲಿ ಒಂದು ಪಕ್ಕ ಕ್ವೆಶನ್ ಕೇಳ್ಬೋದು. ಇಲ್ಲೂ ಇದೆ ಡೇಟಾ ಸ್ಟ್ರಕ್ಚರು, ಕ್ಲಾಸಿಫಿಕೇಷನ್ ಆಫ್ ಡೇಟಾ ಸ್ಟ್ರಕ್ಚರ್. ನೀಟ್ ಡಯಾಗ್ರಾಮ್ ಅಂದರೆ ಈ ಕ್ವೆಶನ್ನ ಬಿಡಬೇಡ್ರಿ. ಈ ಕ್ವೆಶನ್ ಫಸ್ಟು ಓದಿ. ಥಿಯರಿ ಪಾರ್ಟೇ ದಿಟ್ಟು ಅದೇ ಥರ ಬರೀಬೇಕಂತಲೂ ಇರೋಂಗಿಲ್ಲ. ಇಲ್ಲಿಗ ಮತ್ತೆ ಸಿ ಫಂಕ್ಷನ್ಸ್ ಟು ಇಂಪ್ಲಿಮೆಂಟ್ ಪಾಪ್, ಪುಷ್ ಆ್ಯಂಡ್ ಡಿಸ್ಪ್ಲೇ ಆಪರೇಷನ್. ಟು ಇಂಪ್ಲಿಮೆಂಟ್ ಸಿ ಫಂಕ್ಷನ್ಸ್ ಅಂತ ಕೇಳಿದಾಗ ಆಲ್ಮೋಸ್ಟ್ ಅಷ್ಟು ಬರೆಯೋದೇ ಬೆಟರ್. ಇಂಪ್ಲಿಮೆಂಟ್ ಅಂತಂದಾಗ ಇವ್ಯಾಲ್ಯುವೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಇಲ್ಲೂ ಇವ್ಯಾಲ್ಯುವೇಟ್ ಅಂತ ಕೇಳಿದ್ದಾರೆ ಅಂದರೆ ಇವ್ಯಾಲ್ಯುವೇಟ್ ಅನ್ನೋದನ್ನು ಫಿಕ್ಸ್ ಕ್ವೆಶನ್ ಥರನೇ. ಮತ್ತು ಡೈನಮಿಕ್ ಮೆಮೊರಿ ಅಲೋಕೇಶನು, ಸ್ಪಾರ್ಸ್ ಮ್ಯಾಟ್ರಿಕ್ಸು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ. ಅದು ಮೆಥಡ್ ಒಂದೇ ಗೊತ್ತಿದ್ರೆ ಇಲ್ಲಿ ಯಾವ ನಂಬರ್ಸ್ ಕೊಟ್ಟರು ಮಾಡ್ಬೋದು. ಇಲ್ಲೂ ಇದೆ ಡೇಟಾ ಸ್ಟ್ರಕ್ಚರು, ನೀಟ್ ಡಯಾಗ್ರಾಮು, ಮತ್ತು ವಾಟ್ ಆರ್ ದ ಪ್ರಿಮಿಟಿವ್ ಆಪರೇಷನ್ಸ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಲಾಸ್ಟ್ ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲೂ ಇತ್ತು ಇದು. ಇಂಪ್ಲಿಮೆಂಟೇಷನ್ ಆಫ್ ಪುಷ್, ಪಾಪ್, ಡಿಸ್ಪ್ಲೇ. ಫಂಕ್ಷನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವರು ಏನು ಬರೀ ಪರ್ಟಿಕ್ಯುಲರಾಗಿ ಫಂಕ್ಷನ್ ಅಷ್ಟೇ ಕೇಳಿಲ್ಲ ಅಂದರೆ ಫುಲ್ ವಿತ್ ಮೇನ್ ಬರೆಯೋದೇ ಬೆಟರ್. ಮತ್ತು ಇವ್ಯಾಲ್ಯುವೇಟ್ ಪೋಸ್ಟ್ ಫಿಕ್ಸ್, ಇದು ಫಿಕ್ಸ್ ಕ್ವೆಶನ್ ಅಂದರೆ ಇಲ್ಲಿ ಯಾವ ನಂಬರ್ಸ್ ಬೇಕಾದರೂ ಕೊಡ್ಬೋದು. ಪೋಸ್ಟ್ ಫಿಕ್ಸ್ ಫ್ರಮ್ ಫಾರ್ಮ್ ಆಫ್ ದಿ ಫಾಲೋಯಿಂಗ್ ಯೂಸಿಂಗ್ ಸ್ಟ್ಯಾಕ್. ಇದೆಲ್ಲ ಇನ್ಫಿಕ್ಸ್ ಇದೆ, ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಮಾಡಬೇಕು. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಇನ್ಫಿಕ್ಸ್ ಟು ಪ್ರಿಫಿಕ್ಸ್, ಮತ್ತು ಪೋಸ್ಟ್ ಫಿಕ್ಸ್ ಟು ಇನ್ಫಿಕ್ಸ್, ಈ ಥರ ಯಾವ ಥರನಾದರೂ ಕೇಳ್ಬೋದು. ಆಲ್ಮೋಸ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸೇ ಕೇಳ್ತಾರೆ. ಇದು ಪ್ರಿಫಿಕ್ಸ್ ಫಾರ್ಮಲ್ಲಿ ಇರೋದು. ಇನ್ಫಿಕ್ಸ್ ಅಂದರೆ ಎಲ್ಲನೂ ಈ ಕಡೆ ಬಂದಿರುತ್ತೆ, ಲೆಟರ್ಸ್ ಎಲ್ಲ ಈ ಸೈಡ್ ಇರುತ್ತೆ. ಡೇಟಾ ಸ್ಟ್ರಕ್ಚರು, ಡಯಾಗ್ರಾಮು, ಮತ್ತು ಡೈನಮಿಕ್ ಮೆಮೊರಿ ಅಲೋಕೇಶನ್, ಮೆಲಾಕು, ಕೆಲಾಕು, ರಿಯಲಾಕು. ಸ್ಪಾರ್ಸ್ ಮ್ಯಾಟ್ರಿಕ್ಸು, ಸ್ಟ್ಯಾಕು ವಿತ್ ಸೂಟೇಬಲ್ ಎಕ್ಸಾಂಪಲ್, ರೈಟ್ ದಿ ಆರ್ಎ ರಿಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್. ಸಿ ಫಂಕ್ಷನ್ಸ್ ಟು ಇಂಪ್ಲಿಮೆಂಟ್ ಪುಷ್, ಪಾಪ್, ಡಿಸ್ಪ್ಲೇ ಅಂದರೆ ಇದು ಫಿಕ್ಸ್ ಕ್ವೆಶನ್ ಬಂದರೂ ಬರುತ್ತೆ ಅನಿಸುತ್ತೆ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್ ಅಂದರೆ
ಲಾಸ್ಟ್ ಟೈಮ್ ಇತ್ತಲ್ಲ ಆ ಕ್ವಶನು ಪ್ರಿಫಿಕ್ಸ್ ಅಲ್ಲ ಇನ್ಫಿಕ್ಸ್ ಅದನ್ನು ಒಟ್ಟಿನಲ್ಲಿ ನಡಬರ್ಕ ಪ್ಲಸ್ಸು ಈ ಥರ ಎಲ್ಲ ಇದ್ದರೆ ಇನ್ಫಿಕ್ಸು ಇವೆಲ್ಲನೂ ಫಸ್ಟಿಗೆ ಬಂದರೆ ಪ್ರಿಫಿಕ್ಸು ಇಂಥವು ಸಿಂಬಲ್ಸ್ ಎಲ್ಲ ಲಾಸ್ಟಿಗೆ ಬಂದರೆ ಪೋಸ್ಟ್ ಫಿಕ್ಸ್. ಮೆಲಾಕು ಕೆಲಾಕು ರಿಯಲಾಕು ಫ್ರೀ ಒಂದು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಬಿಟ್ವೀನ್ ಇದು ಮತ್ತು ಕೆ ಎಮ್ ಪಿ ಅನ್ನೋದು ಭಾಳ ರೇರ್ ಕೇಳೋದು, ನೋಡಿಕೊಂಡ್ರೆ ಒಳ್ಳೇದು. ಇವ್ಯಾಲ್ಯುವೇಟ್ ಪೋಸ್ಟ್ ಫಿಕ್ಸ್ ಕಂಪಲ್ಸರಿ ಕ್ವಶನು. ಪುಷ್ ಪಾಪು ಇದ್ರದ್ದು ಕಂಪಲ್ಸರಿ. ಸಿ ಫಂಕ್ಷನ್ ಟು ಪರ್ಫಾರ್ಮ್ ಟ್ರಾನ್ಸ್ಪೋಸ್ ಆಫ್ ಅ ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇದು ರೇರ್ ಆಗಿ ಕೇಳೋದು. ನೋಡಿ ಆ ಕ್ವಶನ್ ಪೇಪರ್ ಮೇಕಪ್ ಎಕ್ಸಾಮ್ ಇದರಲ್ಲಿ ಫೈನಲ್ ಎಕ್ಸಾಮಲ್ಲೇ ಪಾಸ್ ಆದರೆ ಅವೆಲ್ಲ ಬರೆಯೋ ಇನ್ನೂ ಟಫ್ ಇರೋ ಕ್ವಶನ್ಸ್ ಓದೋ ಅವಶ್ಯಕತೆ ಇರಲ್ಲ. ಮೇಕಪ್ ಎಕ್ಸಾಮಲ್ಲೇ ಟಫ್ ಕ್ವಶನ್ಸ್ ಬರೋದು, ಬೋರ್ಡ್ ಎಕ್ಸಾಮಲ್ಲಿ ಅಷ್ಟು ಇರೋಂಗಿಲ್ಲ. ಡೇಟಾ ಸ್ಟ್ರಕ್ಚರು ಆಪರೇಷನ್ಸ್, ಡೇಟಾ ಸ್ಟ್ರಕ್ಚರು ಮತ್ತು ಡಯಾಗ್ರಾಮ್ದು ಆಪರೇಷನು ಕ್ಲಾಸಿಫಿಕೇಷನು ಮೆಮೊರಿ ಅಲೋಕೇಶನು ಅವೆಲ್ಲ ಕಂಪಲ್ಸರಿ ಕ್ವೆಶನ್ಸ್ ಇದ್ದಂಗೆ. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಮತ್ತು ಎ ಡಿ ಟಿ ಸ್ಟ್ಯಾಕ್ ಅಂತಂದರೆ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತು. ಡಿಫೈನ್ ಸ್ಟ್ಯಾಕ್ ಇಂಪ್ಲಿಮೆಂಟ್ ದಿ ಆಪರೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಅರೇಸ್. ಮಾಡಲ್ 1 ಅಂತಂದರೆ ಇವ್ಯಾಲ್ಯುವೇಟು ಮತ್ತು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅದು ಡೇಟಾ ಸ್ಟ್ರಕ್ಚರ್ ಎಂದು. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇದಿಷ್ಟು ಓದಿದ್ರೆ ಆರಾಮ್ 10ರಿಂದ 15 ಮಾರ್ಕ್ಸ್ ಪಡಿಬೋದು. ನೆಕ್ಸ್ಟು ಮಾಡಲ್ 2 ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಇನ್ಸರ್ಷನ್ ಡಿಲೇಷನ್ ಡಿಸ್ಪ್ಲೇ ಲೀನಿಯರ್ ಕ್ಯೂ ಮತ್ತು ಇಂಟೀಜರ್ಸ್ ಯೂಸಿಂಗ್ ಅ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂದರೆ ಸ್ಟ್ಯಾಕ್ ಆಫ್ ಇಂಟೀಜರ್ಸ್ ಯೂಸಿಂಗ್ ಅ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಕೇಳಿದ್ದಾರೆ. ಇನ್ಸರ್ಷನ್ ಡಿಲೇಷನ್ ಡಿಸ್ಪ್ಲೇ ಸರ್ಕ್ಯುಲರ್ ಕ್ಯೂ, ಲೀನಿಯರ್ ಕ್ಯೂ ಇಲ್ಲ ಸರ್ಕ್ಯುಲರ್ ಕ್ಯೂ ಇವೆರಡರಲ್ಲಿ ಒಂದು ಫಿಕ್ಸ್, ಇಲ್ಲ ಅಂತಂದರೆ ಎರಡಾದರೂ ಬರ್ಬೋದು. ಇದು ಪಾಲಿನಾಮಿಯಲ್ಸ್ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್. ಲೀನಿಯರ್ ಕ್ಯೂ ಆ್ಯಂಡ್ ಹೌ ಇಟ್ ಈಸ್ ಸಾಲ್ವ್ಡ್ ಇನ್ ಸರ್ಕ್ಯುಲರ್ ಕ್ಯೂಸ್ ಈ ಥರ ಏನು ಕೇಳಲ್ಲ, ಇದು ಸಪ್ಲಿಮೆಂಟ್ರಿ, ಇದು ಅದಕ್ಕೆ ಟಫ್ ಇದೆ ಪೇಪರು. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇದು ಲಿಂಕ್ಡ್ ರಿಪ್ರೆಸೆಂಟೇಷನ್, ಇದು ಬೇಸಿಕ್ ಆಪರೇಷನ್ ಪರ್ಫಾರ್ಮ್ಡ್ ಆನ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಇವೆಲ್ಲ ಬರ್ತಾವಲ್ಲ ಅವೇ. ಡಿಫೈನ್ ಕ್ಯೂ, ಡಿಸ್ಕಸ್ ಹೌ ಟು ರಿಪ್ರೆಸೆಂಟ್ ಕ್ಯೂ ಯೂಸಿಂಗ್ ಡೈನಮಿಕ್ ಅರೇಸ್. ಇಲ್ಲಿ ಇನ್ಸರ್ಷನ್ ಡಿಲೇಷನ್ ಡಿಸ್ಪ್ಲೇ ಸರ್ಕ್ಯುಲರ್ ಕ್ಯೂ ಎಂದು. C function for the following singly linked list. Insert a node of the beginning. Delete a node at the front. Display ಈ ಥರ ಕ್ವಶನು ಫಿಕ್ಸ್ ಕೇಳ್ತಾರೆ. ರೈಟ್ ದಿ ಸಿ ಫಂಕ್ಷನ್ ಟು ಆ್ಯಡ್ ಟು ಪಾಲಿನಾಮಿಯಲ್ಸ್ ಇದು ನಿಮ್ಮ ಲ್ಯಾಬ್ ಪ್ರೋಗ್ರಾಮ್. ಅದು ಫಂಕ್ಷನ್ ಅಷ್ಟೇ ಬರೆದ್ರೆ ಸಾಕು. ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಡಿನರಿ ಕ್ಯೂ, ಮಲ್ಟಿಪಲ್ ಸ್ಟ್ಯಾಕ್ಸ್ ಆ್ಯಂಡ್ ಪ್ರಿಯಾರಿಟಿ ಕ್ಯೂ ಇದನ್ನು ಇಂಪಾರ್ಟೆಂಟ್. ಕ್ಯೂ ಡಿಸ್ಕಸ್ ಹೌ ಟು ರಿಪ್ರೆಸೆಂಟ್ ಕ್ಯೂ ಯೂಸಿಂಗ್ ಡೈನಮಿಕ್ ಅರೇಸ್. ಯಾವ ರಿಪೀಟೆಡ್ ಇರ್ತಾವ ಅವ್ನು ಮಾತ್ರ ಫಸ್ಟ್ ಓದಿ, ಆಮೇಲೆ ಟೈಮ್ ಇದ್ದರೆ ಬೇರೆ ಓದಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್, ಇಲ್ಲಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಫಂಕ್ಷನ್ಸ್. ಇನ್ಸರ್ಷನ್ ಆನ್ ಎಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇಲ್ಲಿ ಡಿಲೀಟ್ ನೋಡ್ ಅಟ್ ದಿ ಬಿಗಿನಿಂಗ್, ಮೇಲೆದೊಂದೇ ನೋಡಿ ಎರಡಕ್ಕೂ ಎಂಡ್ ಇದ್ದು ಒಂದು ಫಸ್ಟ್ ಅದಕ್ಕೆ ಎಂಡ್ ಇದ್ರೆ ಲಾಸ್ಟ್ ಅದು ಎರಡನೇದಕ್ಕೂ ಎಂಡ್ ಅಂತ ಬರಬೇಕು. ಹೋಗ್ಬೇಡಿ, ಕ್ವಶನ್ ಕರೆಕ್ಟಾಗಿ ನೋಡಿ. ಒಮ್ಮೊಮ್ಮೆ ಎಂಡ್ ಅಂತ ಕೇಳ್ತಾರೆ, ಒಮ್ಮೊಮ್ಮೆ ಎಂಡ್ ಬಿಗಿನಿಂಗ್ ಅಂತಲೂ ಕೇಳ್ಬೋದು. ಇದು ಟು ಪಾಲಿನಾಮಿಯಲ್ಸ್ದು. ಡಿಸ್ಅಡ್ವಾಂಟೇಜಸ್ ಆಫ್ ಲೀನಿಯರ್ ಕ್ಯೂ, ಇದು ಸರ್ಕ್ಯುಲರ್ ಕ್ಯೂ ಎಂದು ಇನ್ಸರ್ಷನ್ ಡಿಲೇಷನ್. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಎಂದು ಇಂಪ್ಲಿಮೆಂಟ್ ಸ್ಟ್ಯಾಕ್ ಆಫ್ ಇಂಟೀಜರ್ ಈ ಥರ ಸಪ್ರೇಟಾಗಿ ಫಂಕ್ಷನ್ಸ್. ಇನ್ಸರ್ಟ್ ಆ್ಯನ್ ಎಲಿಮೆಂಟ್ ಅಟ್ ದಿ ಎಂಡ್, ಡಿಲೀಟ್ ಆ್ಯಂಡ್ ಕಾನ್ಕ್ಯಾಟಿನೇಟ್ ಆಫ್ ಟು. ಇದರಲ್ಲಿ ಕಾನ್ಕ್ಯಾಟಿನೇಟು ಮತ್ತು ಇನ್ನು ಯಾವ್ಯಾವ ಇದ್ದಾವೆ ಅವೆಲ್ಲನೂ ನೋಡಿಕೊಂಡ್ರೆ ಒಳ್ಳೆಯದು. ಯಾವ ಟೈಮಲ್ಲಿ ಯಾವುದ್ರ ಜೊತೆ ಕೇಳ್ತಾರೆ ಗೊತ್ತಾಗಲ್ಲ, ಅದಕ್ಕೆ. ಸರ್ಕ್ಯುಲರ್ ಕ್ಯೂ ಎಂದು, ಸರ್ಕ್ಯುಲರ್ ಕ್ಯೂ ಲೀನಿಯರ್ ಕ್ಯೂ ಬಿಡಬೇಡಿ. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಮತ್ತು ಡಬ್ಲಿ ಲಿಂಕ್ಡ್ ಲಿಸ್ಟ್ ನೆಕ್ಸ್ಟ್ ಮಾಡಲಲ್ಲಿ ಬರ್ಬೋದು. ಸಿಂಗ್ಲಿ ಲಿಂಕ್ಡ್ ಲಿಸ್ಟಿಂದನೂ ಬಿಡಬೇಡಿ. ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಮಲ್ಟಿಪಲ್ ಸ್ಟ್ಯಾಕ್ ಇದನ್ನು ಇಂಪಾರ್ಟೆಂಟ್. ಸಿ ಫಂಕ್ಷನ್ ಟು ಆ್ಯಡ್ ಟು ಪಾಲಿನಾಮಿಯಲ್ ಯೂಸಿಂಗ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಪಾಲಿನಾಮಿಯಲ್ ಇದು ಆ್ಯಡ್ ಮಾಡೋದು ನಿಮ್ಗೆ ಈಸಿ ಅನ್ಸಿದ್ರೆ ಓದ್ಕೊಳ್ಳಿ, ಬಿಡಬೇಡ್ರಿ, ಯಾಕಂದರೆ ಭಾಳ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗೈತೆ. ಅಡ್ವಾಂಟೇಜಸ್ ಆಫ್ ಸರ್ಕ್ಯುಲರ್ ಕ್ಯೂ, ಡಿಸ್ಅಡ್ವಾಂಟೇಜಸ್ಸು ಮತ್ತು ಲೀನಿಯರ್ ಕ್ಯೂ ಎಂದು.
ಮಲ್ಟಿಪಲ್ ಸ್ಟ್ಯಾಕ್ ಇಂದು ಕ್ಯೂ ಇಂದನೂ ಕೇಳಿದ್ದಾರೆ ಇಲ್ಲಿ. ಸಿಂಗಲ್ ಲಿಂಕ್ಡ್ ಲಿಸ್ಟ್ ಅಂದರೆ ಇದು ಎಲ್ಲ ಪೇಪರಲ್ಲೂ ಸಿಂಗಲ್ ಲಿಂಕ್ಡ್ ಲಿಸ್ಟ್ ಇಂದ ಏನಾದರೂ ಕೇಳ್ತಾರೆ. ಸಿಂಗಲ್ ಲಿಂಕ್ಡ್ ಲಿಸ್ಟ್ ಅಂದ್ರೇ ಎದೆ ಹೊಡಿಯೋಕೆ ಹೋಗ್ಬೇಡ್ರಿ, ಅರ್ಥ ಮಾಡ್ಕೋಬೇಕು. ಡಯಾಗ್ರಾಮ್ ಹಾಕಿ ಅರ್ಥ ಮಾಡ್ಕೊರೆ, ಅದನ್ನ ಡಯಾಗ್ರಾಮ್ ತಲೆಯಲ್ಲಿ ಇಟ್ಕೊಂಡ್ರೆ ಇದನ್ನ ಬರೆಯೋದು ಈಸಿ ಅನ್ಸುತ್ತೆ ಸ್ವಲ್ಪ. Model 3 C function for in order, pre-order and post-order traversal binary tree. ಇದು ಸೆಕೆಂಡ್ ಸೆಮ್ಮಲ್ಲೂ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಓದಿರ್ಬೋದು. ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ ಈಸಿನೇ, ಆದಷ್ಟು ಬಿಡಕ್ಕೆ ಹೋಗಬೇಡಿ. ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ಅರ್ಥ ಮಾಡ್ಕೊರಿ, ಅವಾಗ ಯಾವ ರೀತಿ ಟ್ರೀ ಕೊಟ್ರು ಬರಿಬೋದು. ಸಿ ಫಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಸರ್ಚ್ ಆ್ಯಂಡ್ ಎಲಿಮೆಂಟ್ ಇನ್ ದಿ ಸಿಂಗಲ್ ಲಿಂಕ್ಡ್ ಲಿಸ್ಟ್, ಕಾನ್ಕ್ಯಾಟಿನೇಷನ್ ಆಫ್ 2 ಸಿಂಗಲ್ ಲಿಂಕ್ಡ್ ಲಿಸ್ಟ್. ಈ ಥರ ಎಲ್ಲ ಒಂದು 4-5 ಫಂಕ್ಷನ್ಸ್ ಏನೋ ಇದಾವೆ, ಅಷ್ಟು ನೋಡ್ಕೊರಿ. ಬರೀ ಇದಾವ ಅಂತ ಹೇಳ್ತಿದ್ದೀನಿ, ಯಾವ ಅಂತ ಹೇಳ್ತಿಲ್ಲ ಅಂತ ಅನ್ಕೋಬೇಡ್ರಿ. ಯಾಕಂದರೆ ನಾನು ಓದಿ 1 ವರ್ಷ ಆಯಿತು, ಕರೆಕ್ಟಾಗಿ ಹೆಡ್ಡಿಂಗ್ಸ್ ನೆನಪಿಲ್ಲ ಅವು. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಿದ್ದೀನಿ ಅಷ್ಟೇ. ನೀವು ಇವಾಗ ಎಲ್ಲ ಓದಿರ್ತೀರ, ನಿಮಗೆಲ್ಲ ನೆನಪಿರುತ್ತೆ. ಇದು ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಅಂತೂ ಇದಂತೂ ಫಿಕ್ಸ್ ಕೊಡ್ಬೋದು. ಸಿ ಫಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಡಬ್ಲಿ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಮಾಡಲ್ ಅನ್ನಲ್ಲ, ಥರ್ಡ್ ಮಾಡಲಲ್ಲಿ ಡಬ್ಲಿ ಲಿಂಕ್ಡ್ ಲಿಸ್ಟಿಂದು ಕೇಳ್ತಾರೆ. ಯಾವುದು ಬಿಡಬೇಡಿ, ಅಂದರೆ ಬೈಹಟ್ ಆಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪ್ಲೇನ್ ದಿ ರಿಪ್ರೆಸೆಂಟೇಷನ್ ಆಫ್ ಬೈನರಿ ಟ್ರೀ ವಿತ್ ಅ ಸೂಟೇಬಲ್ ಎಕ್ಸಾಂಪಲ್. ಥಿಯರಿ ಪಾರ್ಟ್ ಇದ್ದದನ್ನು ಸ್ವಲ್ಪ ನೋಡ್ಕೊಳ್ಳಿ. ಥ್ರೆಡೆಡ್ ಬೈನರಿ ಟ್ರೀ, ಕನ್ಸ್ಟ್ರಕ್ಟ್ ಥ್ರೆಡೆಡ್ ಬೈನರಿ ಟ್ರೀ ಫಾರ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್. ಈ ಥರ ಇರೋ ಕ್ವಶನ್ಸು ನಾನು ಆದಷ್ಟು ಎಕ್ಸಾಮ್ ಅನ್ನಿಸ್ಟಿಗೆ ಮಾಡಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವುದು ಲಾಸ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ ಅಂದರೂ ಮಾಡಿದ್ದನ್ನೇ ಫೋಟೋ ಹಾಕಿ ಎಕ್ಸ್ಪ್ಲೇನ್ ಮಾಡೋಕೆ ನೋಡ್ತೀನಿ. ಯಾವುದೇ ನಾನು ಬಿಟ್ಟಿಲ್ಲ ಅಂದರೂ ಬೇರೆ ಯೂಟ್ಯೂಬ್ ಚಾನಲ್ಸ್ ತುಂಬ ಇದ್ದಾವೆ, ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡಿಕೊಂಡು ನೋಡಿ, ಒಂದು 5 ನಿಮಿಷ ಅದಕ್ಕೆ ಟೈಮ್ ಕೊಟ್ಟರೆ ನಿಮ್ಗೆ ಒಂದೇ ಸರಿ ಅರ್ಥ ಆದರೆ ನೀವು ಮತ್ತೆ ಯಾವ ವೀಡಿಯೋಸು ನೋಡೋದು ಬೇಕಾಗಿಲ್ಲ. ನನಗೆ ಓದಿಲ್ಲ ಅಂತ ಟೆನ್ಷನ್ ಪಡೋದು ಬೇಕಾಗಿಲ್ಲ. ಫೋನ್ ಯಾವುದ್ಯಾವುದಕ್ಕೂ ಯೂಸ್ ಮಾಡೋ ಬದಲು ಒಂದು ಸ್ವಲ್ಪ ದಿನ ಎಕ್ಸಾಮ್ ಮುಗಿಯತ್ತನ ಯೂಟ್ಯೂಬ್ನ ಅದನ್ನೆಲ್ಲ ಇದಕ್ಕೆ ಯೂಸ್ ಮಾಡಿ. ಸ್ಪಾರ್ಸ್ ಮ್ಯಾಟ್ರಿಕ್ಸು, ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್. ಇದು ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನು ಫಿಕ್ಸ್ ಕ್ವಶನ್ ಬಂದರೆ ಬರ್ಬೋದು, ಅಂದರೆ ಭಾಳ ಟೈಮ್ ಕೊಡಬೇಡಿ. ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟರು ಒಂದೇ ಥರನೇ ಮಾಡೋದು. 2 ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂದರೆ ಯಾವುದನ್ನು ಸ್ಕಿಪ್ ಮಾಡಬೇಡಿ. ಸರ್ಚ್ ನೋಡ್ಬಿಟ್ಟು ಗಿವನ್ ಕೀ ವ್ಯಾಲ್ಯೂ ಇವೆರಡು ನೋಡ್ಕೊಂಡಿರ್ತೀರ, ಇಂಥವನ್ನೆಲ್ಲ ಬಿಟ್ಬಿಟ್ಟಿರ್ತೀರ. ಬೇರೆ ಸರ್ಚ್, ಕಾನ್ಕ್ಯಾಟಿನೇಟ್ ಇದನ್ನು ತಂದು ಇದ್ರ ಜೊತೆ ಕೊಡ್ತಾರೆ, ಈ ಥರ ಮಾಡ್ತಿರೋದಕ್ಕೆ. ಡಿಫೈನ್ ಟ್ರೀ ವಿತ್ ಎನಿ 6 ಟ್ರೀ ಟರ್ಮಿನಾಲಜೀಸ್. ಫಂಕ್ಷನ್ಸ್ ಫಾರ್ ಕಾಪಿಂಗ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಬೈನರಿ ಟ್ರೀ. ಇದೇ ಥರನೇ ಇಲ್ಲಿ ನೋಡಿ, ಕಾಪಿಂಗು ಟೆಸ್ಟಿಂಗ್ ಬಂತು, ಅಲ್ಲಿ ಕಾನ್ಕ್ಯಾಟಿನೇಟ್ ಬಂತು, ಸರ್ಚ್ ಬಂತು. ಈ ಥರ ಒಂದು 5-6 ಇದ್ದಾವೆ. ಫೈಂಡ್ ಅ ಬೈನರಿ ಟ್ರೀ ಟ್ರಾವೆಲ್ಸರ್ ಫಾರ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಅಂದರೆ ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ಸುತ್ತೆ ಇದಕ್ಕೆ. ಹೌ ಬೈನರಿ ಟ್ರೀಸ್ ಆರ್ ರಿಪ್ರೆಸೆಂಟೆಡ್ ಯೂಸಿಂಗ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟು. ಇದು ಥ್ರೆಡೆಡ್ ಬೈನರಿ ಟ್ರೀ ಥಿಯರಿ ಪಾರ್ಟನ್ನು ಕೇಳಿದ್ದಾರೆ. ಸಿ ಫಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಅಡಿಷನಲ್ ಲಿಸ್ಟ್ ಆಪರೇಷನ್. ಇದು ಇನ್ಸರ್ಟಿಂಗ್ ಸಿಂಗಲ್ ಲಿಂಕ್ಡ್ ಲಿಸ್ಟ್, ಇನ್ಸರ್ಟಿಂಗ್ ಮತ್ತು ಕಾನ್ಕ್ಯಾಟಿನೇಟಿಂಗ್. ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ ಆ್ಯಂಡ್ ಲೆವೆಲ್ ಆರ್ಡರ್ ಟ್ರಾವೆರ್ಸಲ್ ವಿತ್ ಸುಟೇಬಲ್ ಫಂಕ್ಷನ್ ಫಾರ್ ಈಚ್. ಅಂದರೆ ಇವೆಲ್ಲದಕ್ಕೂ ಬರೀ ಫಂಕ್ಷನ್ಸ್ ಅಷ್ಟೇ ಬರೀಬೇಕು. ಥ್ರೆಡೆಡ್ ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಮಾಡೋದು. ಮತ್ತು ಡಬ್ಲಿ ಲಿಂಕ್ಡ್ ಲಿಸ್ಟ್ ಎಂದು ಇನ್ಸರ್ಟ್ ನೋಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಡಬ್ಲಿ ಲಿಂಕ್ಡ್ ಲಿಸ್ಟ್, ಡಿಲೀಟ್ ನೋಡ್ ಅಟ್ ದಿ ಎಂಡ್ ಆಫ್ ದಿ ಡಬ್ಲಿ ಲಿಂಕ್ಡ್ ಲಿಸ್ಟು. ಸಿ ಫಂಕ್ಷನ್ ಫಾರ್ ದಿ ಫಾಲೋಯಿಂಗ್ ಆಪರೇಷನ್ ಡಬ್ಲಿ ಲಿಂಕ್ಡ್ ಲಿಸ್ಟ್, ಅಡಿಷನ್ ಆಫ್ ಅ ನೋಡ್, ಕಾನ್ಕ್ಯಾಟಿನೇಟ್ ಆಫ್ 2 DLL, ಈ ಥರ ಕೇಳ್ಬೋದು. ಸೆಕೆಂಡ್ ಮಾಡಲಲ್ಲಿ SLL ಅಷ್ಟೇ ಬರುತ್ತೆ, ಥರ್ಡ್ ಮಾಡಲಲ್ಲಿ DLL ಬರುತ್ತೆ. ಹಂಗೆ ಇದರಲ್ಲಿ ಈಗ ಸರ್ಕ್ಯುಲಾರ್ ಲಿಂಕ್ಡ್ ಲಿಸ್ಟ್, ಫಸ್ಟ್ ಸರ್ಕ್ಯುಲರಾ, ಡಬ್ಲಿನಾ, ಲೀನಿಯರಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಿಂಕ್ಡ್ ಲಿಸ್ಟ್ ಅಂತ ಅದನ್ನೇ ನೋಡಿ ಬರೆಯೋಕೆ ಹೋಗ್ಬೇಡಿ. ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್. ಮತ್ತು ಫಸ್ಟ್ ಮಾಡಲಲ್ಲಿ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದು ನೋಡಿ, ಲಿಂಕ್ಡ್ ಲಿಸ್ಟು. ಥರ್ಡ್ ಮಾಡಲಲ್ಲಿ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದು ನೋಡಿ, ಟ್ರಾನ್ಸ್ಪೋಸ್ ಆ ಥರ ಮಾಡೋಕೆ ಹೋಗ್ಬೇಡಿ. ಥರ್ಡ್ ಮಾಡಲಲ್ಲಿ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನೇ ಕೇಳ್ತಾರೆ, ಫಸ್ಟ್ ಮಾಡಲಲ್ಲಿ ಕೇಳಿದ್ರೆ ಟ್ರಾನ್ಸ್ಪೋಸೇ ಕೇಳ್ತಾರೆ. ಈ ಥರ ಸ್ಟಾರ್ಟಿಂಗ್ ಡೆಫಿನೇಷನ್ ಬರೆಯೋದು ಮರಿಬೇಡಿ, ಗೊತ್ತಿಲ್ಲ ಅಂದರೆ ಏನಾದರೂ ಬರೀಬೇಕು. ಹೌ ಬೈನರಿ ಟ್ರೀಸ್ ಆರ್ ರಿಪ್ರೆಸೆಂಟೆಡ್ ಯೂಸಿಂಗ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ, 2 ಕ್ವಶನ್ ಪೇಪರ್ ಎಲ್ಲ ರಿಪೀಟ್ ಆಗೋಕ್ಕೆ. ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ ಆ್ಯಂಡ್ ಲೆವೆಲ್ ಆರ್ಡರ್. ಇದು ಕೂಡ ಥ್ರೆಡೆಡ್ ಬೈನರಿ ಟ್ರೀ, ಇದನ್ನು ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಇದೆ. ಡಬ್ಲಿ ಲಿಂಕ್ಡ್ ಲಿಸ್ಟು ಅಡ್ವಾಂಟೇಜಸ್ಸು, ಮತ್ತು ಇನ್ಸರ್ಟ್ ನೋಡ್ ಎಟ್ ಫ್ರಂಟ್, ಡಿಲೀಟ್ ನೋಡ್ ಎಟ್ ಎಂಡ್. ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನು, ಅರೇ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಫಾರ್ ಅ ಗಿವನ್ ಬೈನರಿ ಟ್ರೀ. ಅಂದರೆ ಇದಕ್ಕೆ ಅರೇ ಮತ್ತು ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಕೊಡಬೇಕು.
ಇದು ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್, ಟ್ರಾವೆರ್ಸಲ್ ಅದನ್ನೆಲ್ಲ ಕಂಡುಹಿಡಿಬೇಕು ಮತ್ತು ಫಂಕ್ಷನ್ಸ್ ಕೂಡ ಬರೀಬೇಕು. ಇದನ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗಿ ಬರೀರಿ. ಇನ್ನು ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ? ಸ್ವಲ್ಪ ಲಾಂಗ್ ಅನ್ಸುತ್ತೆ ಅವ್ರಿಗೆ ಚೆಕ್ ಮಾಡೋರು. ಡಿಸೈನ್ ಥ್ರೆಡೆಡ್ ಬೈನರಿ ಟ್ರೀ ಫಾರ್ ದಿ ಗಿವನ್ ಎಲಿಮೆಂಟ್ಸ್. ಥ್ರೆಡೆಡ್ ಬೈನರಿ ಟ್ರೀ ಫಿಕ್ಸ್ ಕ್ವಶನ್. ಇನ್ ಆರ್ಡರ್, ಪ್ರಿ ಆರ್ಡರ್ ಆಲ್ಸೋ ಇಂಪಾರ್ಟೆಂಟ್. ಡಬ್ಲಿ ಲಿಂಕ್ಡ್ ಲಿಸ್ಟ್ ಅದನ್ನು ಇಂಪಾರ್ಟೆಂಟ್. ಲಿಂಕ್ಡ್ ರಿಪ್ರೆಸೆಂಟೇಷನ್ ಇದನ್ನು ಇಂಪಾರ್ಟೆಂಟ್. ಇದು ಇವು 3 ಇಲ್ಲ 4 ಟಾಪಿಕ್ ನೋಡ್ಕೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ ನೀವು ಏನಿಲ್ಲ ಅಂದ್ರೂ 2 ಬರಿಬೋದು. ಅಟ್ಲೀಸ್ಟ್ ಪೂರ ಏನೂ ಇಲ್ಲ ಅಂದ್ರೂ ಒಂದಾದ್ರೂ ಬರಿಬೋದು. ಡೈಮೆಟ್ರಿಕಲ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಲಿಂಕ್ಡ್ ಲಿಸ್ಟ್ ಇಂದು, ಇನ್ ಆರ್ಡರ್, ಪ್ರಿ ಆರ್ಡರ್ದು, ಥ್ರೆಡೆಡ್ ಬೈನರಿ ಟ್ರೀ ಮತ್ತು DLL ಅದನ್ನೇ ರಿಪೀಟೆಡ್ ಕ್ವಶನ್ಸೇ. ಡಿಫೈನ್ ದಿ ಫಾಲೋವಿಂಗ್ ವಿತ್ ಎಕ್ಸಾಂಪಲ್. ಡೆಫಿನೇಷನ್ ಕೇಳಿದಾರೆ ಇಲ್ಲಿ. ಮೇಕಪ್ ಎಕ್ಸಾಮ್, ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಸ್ವಲ್ಪ ಟಫ್ ಇರ್ತವೆ. ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್ ಇದ್ರದ್ದು, ಮತ್ತು ಡಿಲೀಟ್ ನೋಡ್ ಹೂಸ್ ಇನ್ಫಾರ್ಮೇಷನ್ ಫೀಲ್ಡ್ ಇಸ್ ಸ್ಪೆಸಿಫೈಡ್ ಇನ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಈ ಥರನೂ ಕೇಳ್ತಾರೆ. ಕಂಪ್ಲೀಟ್ ಬೈನರಿ ಟ್ರೀ ಡೆಫಿನೇಷನ್ಸು ಒಂದು ಎಷ್ಟೋ ಇದ್ದಾವೆ, ಏನಿಲ್ಲ ಅಂದ್ರೂ ಒಂದು 6 7 8 ಇರ್ಬೋದು. ಅವೆಲ್ಲ ನೋಡ್ಕೊಳ್ಳಿ. ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ರಿಪ್ರೆಸೆಂಟೇಷನ್ ಆಫ್ ಬೈನರಿ ಟ್ರೀ ಇನ್ ಥ್ರೆಡೆಡ್ ಬೈನರಿ. ನೆಕ್ಸ್ಟ್ ಮಾಡಲ್ 4 DFS, BFS. ಇದನ್ನು ಭಾಳ ಹುಡುಗರಿಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಟಫ್ನು ಅನಿಸುತ್ತೆ. ಆದರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಅರ್ಥ ಮಾಡಿಕೊಂಡ್ರೆ ಮ್ಯಾಥಮೆಟಿಕಲ್ ಪ್ರಾಬ್ಲಮೆಟಿಕ್ ಅದರಷ್ಟು ಈಸಿ ಯಾವುದಿಲ್ಲ. DFS ಬೈನರಿ ಪೋಸ್ಟ್ ಆರ್ಡರ್, ಇನ್ ಆರ್ಡರ್ ಸೀಕ್ವೆನ್ಸ್ ಗಿವನ್ ಬಿಲೋ. ಇವನ್ನೇ ಬೈನರಿ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬೇಕು ನಾವು. ಅಂದರೆ ಬೈನರಿ ಟ್ರೀನಷ್ಟೇ ಕನ್ಸ್ಟ್ರಕ್ಟ್ ಮಾಡಬೇಕು. ಇನ್ ಆರ್ಡರ್ ಅಂತಂದರೆ ಇವಾಗ ಇದೆಲ್ಲ ಇವೆಲ್ಲ ಲೆಫ್ಟ್ ಮೋಸ್ಟ್, ಇದೆಲ್ಲ ರೈಟ್ ಮೋಸ್ಟ್ ಆಗಿರುತ್ತೆ. ಪೋಸ್ಟ್ ಆರ್ಡರ್ ಅಂದರೆ ಇದೇ ರೂಟ್. ಇದು ಪೋಸ್ಟ್ ಆರ್ಡರ್ ಅಂತಂದರೆ ಇದೇ ರೂಟು, ಇದಕ್ಕೆ ತಕ್ಕಂತೆ ಎಲ್ಲನೂ ಹಾಕೊಂಡು ಹೋಗ್ಬೇಕು. ಇದನ್ನು ಮಾಡ್ತೀನಿ ವಿಡಿಯೋ. ಸೆಲೆಕ್ಷನ್ ಟ್ರೀ ಇದನ್ನು ಇಂಪಾರ್ಟೆಂಟ್. ಬೈನರಿ ಸರ್ಚ್ ಟ್ರೀ ಕನ್ಸ್ಟ್ರಕ್ಟ್ BST ಫಾಲೋಯಿಂಗ್ ಎಲಿಮೆಂಟ್ಸ್ ಇದ್ರ ಮೇಲೇ ಕನ್ಸ್ಟ್ರಕ್ಟ್ ಮಾಡಿ. ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ನ ಟ್ರಾವೆರ್ಸಲ್ ಮತ್ತು ಸಿ ಫಂಕ್ಷನ್. ರಿಕರ್ಸಿವ್ ಫಾರೆಸ್ಟ್ ಇಂದು ಇದನ್ನು ಇಂಪಾರ್ಟೆಂಟ್ ಕ್ವೆಶನ್. ಇದು ಮೋಸ್ಟ್ಲಿ ಲ್ಯಾಬ್ ಪ್ರೋಗ್ರಾಮ್ ಅಂತ ಅನಿಸುತ್ತೆ, ನನಗೂ ನೆನಪಿಲ್ಲ ಸರ್ ಈಗ. ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಮಾಡೋದು, ಇನ್ ಆರ್ಡರ್, ಪ್ರಿ ಆರ್ಡರ್ ಅದೆಲ್ಲ ಬರೆಯೋದು. ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಆಫ್ ಡಿಸ್ಜಾಯಿಂಟ್ ಸೆಟ್ಸ್ ಇನ್ ಡೀಟೇಲ್. ರಿಕರ್ಸಿವ್ ಸರ್ಚ್ ಅಲ್ಗಾರಿದಮ್. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆ್ಯಂಡ್ ಅಡ್ಜಸೆನ್ಸಿ ಲಿಸ್ಟ್ ರಿಪ್ರೆಸೆಂಟೇಷನ್ ಇದನ್ನು ಇಂಪಾರ್ಟೆಂಟ್. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸು, ಅಡ್ಜಸೆನ್ಸಿ ಲಿಸ್ಟ್ ರಿಪ್ರೆಸೆಂಟೇಷನ್ ಟಾಪಿಕ್. All methods used for traversing a graph with suitable example and write C function for the same. Forest in order, pre-order, post-order traversal with example. Define binary search tree. Construct a binary search tree for the following elements. Binary tree define ಮಾಡೋದು, ಇದಕ್ಕೆಲ್ಲ binary search tree ನ construct ಮಾಡೋದು. Selection tree with example ಯಾವುದಾದ್ರೂ ತೊಗೊಂಡು ಬರಿಬೋದು. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸು, ಅಡ್ಜಸೆನ್ಸಿ ಲಿಸ್ಟ್ ರಿಪ್ರೆಸೆಂಟೇಷನ್ ಅವರು ಇದೇ ನಂಬರ್ಸ್ ಅಂತ ಕೊಂಡ್ರೆ ಅದೇ ನಂಬರ್ಸಿಂದ ಅದೇ ಟ್ರೀಯಿಂದ ಮಾಡಬೇಕಿಲ್ಲ ಅಂತಂದರೆ ಎಕ್ಸಾಂಪಲ್ ನಿಮ್ಗೆ ಯಾವ್ದು ಓದಿರ್ತಾರೋ ಅದನ್ನ ಹಾಕಿ ಬನ್ನಿ. ಟರ್ಮಿನಾಲಜೀಸ್ ಇಲ್ಲಿದ ಡಯಾಗ್ರಾಫು, ವೇಟೆಡ್ ಡಯಾಗ್ರಾಫು, ಸೆಲ್ಫ್ ಲೂಪು, ಕನೆಕ್ಟೆಡ್ ಗ್ರಾಫು ಇವೆಲ್ಲನೂ ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ಅಬೌಟ್ ಎಲಿಮೆಂಟರಿ ಗ್ರಾಫ್ ಆಪರೇಷನ್. ಬೈನರಿ ಸರ್ಚ್ ಟ್ರೀದು ಇದು ಫಂಕ್ಷನ್ ಇವೆರಡರದ್ದು ಇನ್ಸರ್ಟಿಂಗ್ ಆನ್ ಎಲಿಮೆಂಟ್ ಇಂಟು ಬೈನರಿ BST ಮತ್ತು ರಿಕರ್ಸಿವ್ ಸರ್ಚ್ ಇಂಪಾರ್ಟೆಂಟ್. ಸೆಲೆಕ್ಷನ್ ಟ್ರೀಸ್ ವಿತ್ ಆನ್ ಎಕ್ಸಾಂಪಲ್. ಟ್ರಾನ್ಸ್ಫಾರ್ಮಿಂಗ್ ಆಫ್ ಫಸ್ಟ್ ಇಂಟು ಅ ಬೈನರಿ ಟ್ರೀ ವಿತ್ ಆನ್ ಎಕ್ಸಾಂಪಲ್ ಇದು ಇಂಪಾರ್ಟೆಂಟ್. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸು, ಅಡ್ಜಸೆನ್ಸಿ ಲಿಸ್ಟ್ ರಿಪ್ರೆಸೆಂಟೇಷನ್ ಇದನ್ನು ಇಂಪಾರ್ಟೆಂಟ್. ಟರ್ಮಿನಾಲಜೀಸ್ 5 ನಿಮಿಷ ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷ ತೊಗೋಬೋದು ಎಲ್ಲಾನು ನೋಡ್ಕೊಳ್ಳಿ. ಡೋಂಟ್ ಕೇರ್ಲೆಸ್. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್, ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಮತ್ತು ಗ್ರಾಫ್ ಎಂದು DFS. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲೆಕ್ಷನ್ ಟ್ರೀಸ್. ಫಾರೆಸ್ಟ್ ಇಂಟು ಬೈನರಿ ಟ್ರೀ. ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್, ಟ್ರಾವೆಲ್ಸಲ್, ರಿಸಲ್ಟೆಂಟ್ ಬೈನರಿ ಸರ್ಚ್ ಟ್ರೀ ಮತ್ತು ಫಾಲೋಯಿಂಗ್ ಆಪರೇಷನ್. ಇದೀಗ ರಿಕರ್ಸಿವ್ ಸರ್ಚ್ ಆಫ್ ಗಿವನ್ ಕೀ ಎಲಿಮೆಂಟ್ ಆನ್ BST. ಸ್ವಲ್ಪ ಚೇಂಜ್ ಫಂಕ್ಷನ್ಸ್ ಇರ್ತವೆ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಬರೀ ಫಂಕ್ಷನ್ದು ಸರ್ಚ್ ಕೀ ಎಲಿಮೆಂಟ್ ಇನ್ಸರ್ಟ್ ನೋಡ್ ಬೈನರಿ ಟ್ರೀ ಇದೆ. ಇದು ಇನ್ ಆರ್ಡರ್ ಪ್ರಿ ಆರ್ಡರ್ ಪೋಸ್ಟ್ ಆರ್ಡರ್ದು ಫಾರೆಸ್ಟಿಂದು ಸೆಲೆಕ್ಷನ್ ಟ್ರೀ ಅಂದರೆ ಈ ಥರ ಇದು ಆಲ್ಮೋಸ್ಟ್ ಕೊಡಂಗಿಲ್ಲ. ಕೊಟ್ಟರೆ 4 ವಿನ್ನರ್ಸ್ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟನ್ನೇ ಮಾಡಿ, ಅಕಸ್ಮಾತ್ ಕೇಳಿಲ್ಲ ಅಂದ್ರೂ 4 to 5 ಲಾಸ್ಟ್. ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಕೂತಿದ್ರೆ ಸ್ಟಾರ್ಟಿಂಗಲ್ಲಿ ಮಾಡಿ, ಇಲ್ಲ ಅಂತಂದರೆ ಲಾಸ್ಟಿಗೆ ಮಾಡಿ, ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಡಿಸೈನ್ algorithm to traverse below graph using BFS and DFS. Traverse the below graph using BFS and from source vertex. ಬೈನರಿ ಸರ್ಚ್ ಟ್ರೀನ ಡ್ರಾ ಮಾಡೋದು ಮತ್ತು ಕಾಮನ್ ಆಪರೇಷನ್ಸ್ ಆಫ್ ಬೈನರಿ ಸರ್ಚ್ ಟ್ರೀ ಎಕ್ಸ್ಪ್ಲನೇಷನ್ ಅಬೌಟ್ ಫಾರೆಸ್ಟ್. ಇದು ಮೇಕಪ್ ಎಕ್ಸಾಮ್ ಎಲ್ಲ ಬರೀ ಥಿಯರಿ ಕೇಳಿರ್ತಾನೆ. ಲಾಸ್ಟ್ ಮಾಡಲ್ 5th ಮಾಡಲ್. ಹ್ಯಾಶಿಂಗು ಪ್ರಾಸ್ ಕಾನ್ಸ್ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ಲೆಫ್ಟಿಸ್ಟ್ ಟ್ರೀ very important. Give its declaration in C. Check whether the given binary tree is a leftist tree or not. ಪಕ್ಕ ಕ್ವಶನ್ ಬಂದರೂ ಬರ್ಬೋದು. ಡೈನಮಿಕ್ ಹ್ಯಾಶಿಂಗು ಪ್ರಿಯಾರಿಟಿ ಕ್ಯೂ ಲೆಫ್ಟಿಸ್ಟ್ ಟ್ರೀ ಮಿನಿಮಮ್ ಲೆಫ್ಟಿಸ್ಟ್ ಟ್ರೀ ಹ್ಯಾಶಿಂಗ್ ಥಿಯರಿ ಪಾರ್ಟು ಇಷ್ಟ ಆಯ್ತರೆ ಬಿಡಕ್ಕೆ ಹೋಗ್ಬೇಡಿ, ಓದ್ಕೊಳ್ಳಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟ್ಯಾಟಿಕ್ ಹ್ಯಾಶಿಂಗ್ ಆ್ಯಂಡ್ ಡೈನಮಿಕ್ ಹ್ಯಾಶಿಂಗ್ ಇನ್ ಡೀಟೇಲ್ ವಿತ್ ಆಪರೇಷನ್. ಪ್ರಿಯಾರಿಟಿ ಕ್ಯೂ ಹ್ಯಾಶಿಂಗ್ ಪ್ರೀ ಹ್ಯಾಶ್ ಫಂಕ್ಷನ್ಸು ಮತ್ತು ಕೊಲಿಷನ್ ಮೆಥಡ್ ರಿಸಾಲ್ವ್ ಕೊಲಿಷನ್ ವಿತ್ ಸೂಟೇಬಲ್ ಅಲ್ಗಾರಿದಮ್ ಆಫ್ ಲೀನಿಯರ್ ಪ್ರಾಬಿಂಗ್ ಇನ್ಸರ್ಟ್ ಕೀಸ್ ಬೈನರಿ ಸರ್ಚ್ ಟ್ರೀ ಫಾಲೋಯಿಂಗ್ ಕೀಸ್ ವಿತ್ ಪ್ರೊಬಾಬಿಲಿಟೀಸ್ ಆ್ಯಸ್. ಈ ಥರ ಎಲ್ಲ ನೋಡ್ಕೋಬೇಕು. ಹ್ಯಾಶಿಂಗ್ ಪಾರ್ಟು ಕೊಲಿಷನ್ ಪಾರ್ಟು ಅಂತಂದರೆ ಪ್ರಿಯಾರಿಟಿ ಕ್ಯೂ ಹ್ಯಾಶಿಂಗು ಫಿಕ್ಸ್ ಮತ್ತು ಲೆಫ್ಟಿಸ್ಟ್ ಟ್ರೀನು ಕೊಡ್ಬೋದು. ಕೊಲಿಷನು ಮತ್ತು ಡೈನಮಿಕ್ ಹ್ಯಾಶಿಂಗು ಲೆಫ್ಟಿಸ್ಟ್ ಟ್ರೀ ಹ್ಯಾಶ್ ಫಂಕ್ಷನ್ಸು AVL ಟ್ರೀ ಅಂತಲೂ ಬರುತ್ತೆ, ಅದನ್ನು ನೋಡ್ಕೋಬೇಕು. ಮತ್ತು ರೆಡ್ ಬ್ಲ್ಯಾಕ್ ಟ್ರೀ ಭಾಳ ಇಂಪಾರ್ಟೆಂಟ್ ಏನಿಲ್ಲ, ರೇರ್. ಹ್ಯಾಶಿಂಗ್ ಡೈನಮಿಕ್ ಹ್ಯಾಶಿಂಗು ಮತ್ತು ಲೆಫ್ಟಿಸ್ಟ್ ಟ್ರೀ ಡೈನಮಿಕ್ ಹ್ಯಾಶಿಂಗು ಸ್ಟ್ಯಾಟಿಕ್. ಎರಡರ ಮೇಲೂ ಶಾರ್ಟ್ ನೋಟ್. ಇಂಥವು ಥಿಯರಿ ಪಾರ್ಟ್ ಯಾವ ಬಿಡಕ್ಕೆ ಹೋಗ್ಬೇಡಿ, ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನೇ ಬರೆದು ಬನ್ನಿ. OBST ಮತ್ತು ಇದೆಲ್ಲ ಸಪ್ಲಿಮೆಂಟ್ರಿ ಮೇಕಪ್ ಎಕ್ಸಾಮ್ ಅಂದರೆ ಇದೇ ಥರನೇ ನಮಗೆ ಅರ್ಥ ಆಗುತ್ತೆ, ಟೀಚರ್ಸ್ಗೆ ಗೊತ್ತಾಗಲ್ಲ ಒಮ್ಮೊಮ್ಮೆ ಆ ಥರ ಇರುತ್ತೆ ಕ್ವಶನ್ ಪೇಪರ್. ರಿಸಾಲ್ವ್ ಕೊಲಿಷನ್ ಪ್ರಾಬಿಂಗ್ ಫಾರ್ ದ ಡೇಟಾ ಲೆಫ್ಟಿಸ್ಟ್ ಟ್ರೀ ಅಂತೂ ಪಕ್ಕ, ಹ್ಯಾಶ್ ಫಂಕ್ಷನ್ಸು ಆ ಥರ ಅದನ್ನು ಪಕ್ಕ, ಡೈನಮಿಕ್ ಹ್ಯಾಶಿಂಗು ಪಕ್ಕ. ಟೈಪ್ಸ್ ಆಫ್ ಹ್ಯಾಶ್ ಫಂಕ್ಷನ್ಸು ಡೈನಮಿಕ್ಕು ಮತ್ತು ಲೆಫ್ಟಿಸ್ಟ್ ಟ್ರೀ. 5th ಮಾಡಲಲ್ಲಿ ಲೆಫ್ಟಿಸ್ಟ್ ಟ್ರೀ ಒಂದು, ಡೈನಮಿಕ್ ಹ್ಯಾಶಿಂಗ್ ಒಂದು, ಹ್ಯಾಶ್ ಫಂಕ್ಷನ್ಸು ಡೆಫಿನೇಷನು ಅದೆಲ್ಲ ಬಿಡಕ್ಕೆ ಹೋಗಬೇಡಿ. 4th ಮಾಡಲಲ್ಲಿ ಪ್ರಿಯಾರಿಟಿ ಕ್ಯೂವಿಂದು, ಫಾರೆಸ್ಟಿಂದು, BFSಸು DFSಸು ಅವೆಲ್ಲ. 3rd ಮಾಡಲು, 2nd ಮಾಡಲು, 1st ಮಾಡಲೇ ಈಸಿ ಅನಿಸುತ್ತೆ ಸ್ವಲ್ಪ, ಅದನ್ನೇ ಫಸ್ಟ್ ಮುಗಿಸ್ಕೊಳ್ಳಿ. ಯಾವುದು ಪ್ರೆಷರ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. 3rd ಮಾಡಲಲ್ಲಿ ಡಬ್ಲಿ ಲಿಂಕ್ಡ್ ಲಿಸ್ಟಿಂದು ಮತ್ತು ಇವೆಲ್ಲ ಫಂಕ್ಷನ್ಸ್ ಇದಾವಲ್ಲ ಆ ಫಂಕ್ಷನ್ಸ್ಗಳು ಮತ್ತು ಡೆಫಿನೇಷನ್ಸ್ಗಳು. ಥ್ರೆಡೆಡ್ ಬೈನರಿ ಟ್ರೀ ಒಂದು ಮಿಸ್ ಮಾಡಬೇಡಿ. ಮಾಡಲ್ 2 ಅಲ್ಲಿ ಅಡ್ವಾಂಟೇಜಸ್ಸು ಅದರದ್ದು ಆರ್ಡಿನರಿ ಕ್ಯೂವಿಂದು, ಸರ್ಕ್ಯುಲರ್ ಕ್ಯೂವಿಂದು ಮತ್ತು ಸಿಂಗ್ಲಿ ಲಿಂಕ್ಡ್ ಲಿಸ್ಟಿಂದು ಫಂಕ್ಷನ್ಸ್ ಎಲ್ಲ. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಫಂಕ್ಷನ್ಸು ಪಕ್ಕ. 3rd ಮಾಡಲಲ್ಲಿ ಡಬ್ಲಿ ಲಿಂಕ್ಡ್ ಲಿಸ್ಟಿನ ಫಂಕ್ಷನ್ಸು ಪಕ್ಕ. ಮಾಡಲ್ 1ಅಲ್ಲಿ ಸ್ಪಾರ್ಸ್ ಮ್ಯಾಟ್ರಿಕ್ಸು ಮತ್ತು ಮಾಡಲ್ 3ಅಲ್ಲಿ ಲಿಂಕ್ಡ್ ರಿಪ್ರೆಸೆಂಟೇಷನ್ ಮ್ಯಾಟ್ರಿಕ್ಸಿಂದು. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಈ ಥರ ಕೊಟ್ಟಾಗ ಅದನ್ನೇ ಮ್ಯಾಟ್ರಿಕ್ಸೇ ಕೊಟ್ಟವ್ರೆ, ಅದರಲ್ಲಿ 0 1 2 3 ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನಾನು ಇದರಲ್ಲಿ ಏನು ಹೇಳಿಲ್ಲ, ಸುಮ್ಮನೆ ಅಂದರೆ ಒಬ್ಬೊಬ್ಬರಿಗೆ ಯಾವ ಕ್ವಶನ್ಸು ಏನು ಅಂತಲೇ ಗೊತ್ತಿರಲ್ಲ, ಪಾಪ ಬ್ಯುಸಿ ಆಗಿರ್ತಾರೆ ವಿಸಿಟ್ ಮಾಡೋಕ್ಕೆ, ಅದಕ್ಕೆ ಈ ವಿಡಿಯೋ ಮಾಡಿದ್ದು. ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಯಾವ ಟಾಪಿಕ್ನ ಮಿಸ್ ಮಾಡಬೇಡಿ, ಪೂರಾ ಟಫ್ ಇರೋವನ್ನಷ್ಟೇ ಮಿಸ್ ಮಾಡಿ, ಯಾವುದು ಗೊತ್ತಿಲ್ಲ ಅಂತ ಬಿಡಬೇಡಿ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅರ್ಥ ಮಾಡಿಕೊಂಡ್ರೆ ನೀವು ಪದೇ ಪದೇ ಓದೋದು, ಪದೇ ಪದೇ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ.
ಒಂದೊಂದೇ ಮಾಡಲ್ನ ಮುಗಿಸ್ಕೊಂತ ಹೋಗಿ. ನೀವು ಒಂದೊಂದು ಮಾಡಲ್ನ ಒನ್ ಡೇ ಅಂತಂದ್ರೂ ಆರಾಮಾಗಿ 5 ಡೇಸಲ್ಲೇ ಮುಗಿಸ್ಬೋದು. ಯಾವುದಕ್ಕೆ ಗ್ಯಾಪ್ ಜಾಸ್ತಿ ಇದೆ ಅದನ್ನ ಇವಾಗೇ ಹಿಡಿಬೇಡಿ. ಗ್ಯಾಪ್ ಕಮ್ಮಿ ಇರೋದನ್ನ ಇವಾಗೇ 1 ಡೇ 1 ಮಾಡಲ್ ಅಂತ ಇಟ್ಕೊಂಡು ಆ ಥರ ಮುಗಿಸ್ಕೊಳ್ಳಿ. ಅಕಸ್ಮಾತ್ ಟೈಮ್ ಕಮ್ಮಿ ಇದ್ದರೆ ಎಕ್ಸಾಮ್ ಟೈಮ್ಸಲ್ಲಿ 3 ಡೇಸ್ ಆ ಥರ ಇದ್ದರೆ ಒಂದು ದಿನಕ್ಕೆ 1 ಮಾಡಲ್ ಮತ್ತು ಇನ್ನೂ ಅರ್ಧ ಮಾಡಲ್ ಸ್ಟಾರ್ಟ್ ಮಾಡಿ. ನಾಳೆ ಬೆಳಗ್ಗೆ ಎದ್ದು ಮತ್ತೆ ಇನ್ನೂ ಅರ್ಧ ಮಾಡಲ್, ಅವತ್ತೊಂದು ಮಾಡಲ್, ಅಲ್ಲಿಗೆ 3 ಮಾಡಲ್ಸ್ ಮುಗಿತಾವೆ. ಇವ್ರಿಗೆ ಹೇಳೋದು ಸುಲಭ, ನಾವು ಮಾಡೋದು ಕಷ್ಟ ಅಂತಲೂ ಅನ್ಕೋಬೋದು. ಆದರೆ ಮನಸ್ಸಿದ್ದರೆ ಮಾರ್ಗ. ಅದಕ್ಕೆ ಕಷ್ಟಪಟ್ಟು ಓದಕ್ಕೆ ಹೋಗ್ಬೇಡಿ, ಇಷ್ಟಪಟ್ಟು ಓದಿ. ಪ್ರಾಬ್ಲಮೆಟಿಕ್ ಅಂತ ದೂರ ತಳ್ಳಬೇಡಿ. ಆದಷ್ಟು ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಪೂರ ಟಫ್ ಅನ್ನಿಸ್ತಿದ್ರೆ ಅಂದರೆ ಪ್ರಾಬ್ಲಮೆಟಿಕ್, ಬೇರೆ ನನಗೆ ಗೊತ್ತಿಲ್ಲ. ಪ್ರಾಬ್ಲಮೆಟಿಕ್ ನಿಮ್ಗೆ ತುಂಬ ಟಫ್ ಅನ್ನಿಸ್ತಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಆದಷ್ಟು ಅದನ್ನು ಮಾಡಿ ಬಿಡೋಕ್ಕೆ ಟ್ರೈ ಬಿಡ್ತೀನಿ, ಆಲ್ಮೋಸ್ಟ್ ಬಿಡ್ತೀನಿ. ನೀವು ಕಮೆಂಟ್ ಹಾಕಿ ನೋಡೋಣ ನಿಮ್ಗೆ ಯಾವುದು ಟಾಪಿಕ್ ಬೇಕೋ ಆ ಟಾಪಿಕ್, ಅಥವಾ ಯಾವುದಾದ್ರೂ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಅದನ್ನು ಶೇರ್ ಮಾಡ್ಬೋದು. ನಾನು ಮಾಡಿ ಬಿಡ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು. ಆಮೇಲೆ ಮತ್ತೆ ಬಿಡ್ತೀನಿ ಅಂತ ಹೇಳಿ ಬಿಟ್ಟಿಲ್ಲ ಅಂತಂದರೆ ಬೈಕೋಬೇಡ್ರಿ. ನನಗೆ ಟೈಮ್ ಇತ್ತು ಅಂತಂದರೆ ನಾನು ಪಕ್ಕ ಬಿಡ್ತೀನಿ. ನಾನು ಇನ್ನೂ ಖಾಲಿನೇ ಇರೋದು. ನೀವು ಹಾಕಿ, ಯಾವ ಪ್ರಾಬ್ಲಮ್ಸ್ ಗೊತ್ತಿಲ್ಲ ಅದು ಯಾವುದು ಕೇರ್ಲೆಸ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ಯದು ಯೋಧ ಯೂಟ್ಯೂಬ್ ಚಾನಲ್ಲು ಸೂಪರ್ ಇದೆ. ಆ ಚಾನಲ್ನ ರೆಫರ್ ಮಾಡಿ. ಅವರು ಎಲ್ಲ ಸಬ್ಜೆಕ್ಟ್ಸಿಂದು ಶಾರ್ಟ್ ವಿಡಿಯೋಸ್ ಬಿಡ್ತಾರೆ. ನೋಟ್ಸ್ ಕೂಡ ನೀಟಾಗಿರುತ್ತೆ, ಪ್ರೊವೈಡ್ ಮಾಡ್ತಾರೆ PDF. ಅವ್ರ ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರ ಚಾನಲ್ದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಲ್ಲ, ನಾನು ಅವ್ರದ್ದೇ ರೆಫರ್ ಮಾಡಿದ್ದೆ. ಚೆನ್ನಾಗಿ ಹೇಳ್ತಾರೆ ಅವರು, ಅದಕ್ಕೆ ಹೇಳ್ತಿರೋದು. ಇಲ್ಲಿ ಸಬ್ಸ್ಕ್ರೈಬರ್ಸು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ವೀಡಿಯೋದಿಂದ ನೀವು ಏನು ಕಲ್ತ್ರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು.